ಆಂಗ್ಸೈಟಿ ಅಂದ್ರೆ ಇದು ಒಂದು ನ್ಯಾಚುರಲ್ ಎಮೋಷನ್. ನಮಗೆ ಮನುಷ್ಯರಿಗೆ ಆ, ಬೇರೆ ಬೇರೆ ರೀತಿಯಾದಂತಹ ಎಮೋಷನ್ಗಳು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಂದಿವೆ. ಖುಷಿ ಇರ್ಬೋದು, ಬೇಜಾರಿರ್ಬೋದು, ಭಯ ಇರ್ಬೋದು, ಸಿಟ್ ಇರ್ಬೋದು. ಸೊ ಆ ರೀತಿ ಬೇರೆ ಎಮೋಷನ್ಸ್, ಭಾವನೆಗಳಂತೆ ಇದು ಕೂಡ ಒಂದು ಭಾವನೆ. ಆಕ್ಚುಲಿ ಇದು ಇಟ್ಸ್ ಎ ಪ್ರೊಟೆಕ್ಟಿವ್ ಎಮೋಷನ್. ಇದು ಆಂಗ್ಸೈಟಿ ಅನ್ನೋದು ಮನುಷ್ಯರಿಗೆ ಬೇಕು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಆಂಕ್ಷಿಯಸ್ ಆಗ್ಲೇಬೇಕು. ಆಂಕ್ಷಿಯಸ್ ಆಗದೆ ಇದ್ರೆ ನಾವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳಿಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಎಲ್ಲೋ ಏನೋ ಒಂದು ಸಡನ್ಲಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಾವು ಸಡನ್ಲಿ ಏನಾದ್ರೂ ಆಕ್ಷನ್ ತಗೋಬೇಕು ಅಂದ್ರೆ ನಾವು ಆ ಟೈಮಲ್ಲಿ ಸ್ವಲ್ಪ ಆಂಗ್ಸೈಟಿ ನಮ್ಗೆ ಆಗ್ಲೇಬೇಕು. ಇಲ್ಲಾಂದ್ರೆ ನಾವು ಆ ಕ್ವಿಕ್ ಆಕ್ಷನ್ಸ್, ನಾವು ಅದು ಫೈಟ್ ಫ್ಲೈಟ್ ಫ್ರೈಟ್ ರಿಯಾಕ್ಷನ್ ಅಂತೀವಲ್ಲ, ಸೊ ಅದು ಆಗೋದಿಲ್ಲ. ಸೊ ಆಂಗ್ಸೈಟಿ ಅನ್ನೋದು ಆಕ್ಚುಲಿ ನಮಗೆ ಒಂದು ನಮ್ಮನ್ನ ರಕ್ಷಿಸುವಂತಹ ಒಂದು ಭಾವನೆ. ಅದು ಒಂದು ಭಾವನಾತ್ಮಕವಾದಂತಹ ರಿಯಾಕ್ಷನ್, ಅದು ಎಮೋಷನಲ್ ರಿಯಾಕ್ಷನ್. ಆದ್ರೆ ಅದು ಅತಿಯಾದ ಅಥವಾ ಯಾವುದೇ ರೀತಿ ಅಪಾಯವಿಲ್ಲದಂತಹ ಸಂದರ್ಭದಲ್ಲೂ ಅದು ನಮಗೆ ಫೀಲ್ ಆದಾಗ, ಏನಾದ್ರೂ ಅಪಾಯ ಆದಾಗ ಆದಂತಹ ಆಂಗ್ಸೈಟಿ ನ್ಯಾಚುರಲ್. ಅಥವಾ ಈ ಸದ್ಯ ನಂದು ಎಕ್ಸಾಮ್ ಅದೇ, ನಾನು ಎಕ್ಸಾಮ್ ಹೊಂಟೀನಿ, ಆಗುವಂತಹ ಆಂಗ್ಸೈಟಿ ನಾರ್ಮಲ್. ಬಟ್ ಏನೋ ಅಪಾಯ ಇಲ್ಲದೆ ಈ ಒಂದು ಫೀಲಿಂಗ್ ನಮಗ್ ಬರ್ತಾ ಇದ್ರೆ ಅವಾಗ ಅದು ಒಂದು ಪ್ರಾಬ್ಲಮ್ ಆಗ್ತದೆ. ಅವಾಗ ನಾವು ಅದನ್ನ ಆಂಗ್ಸೈಟಿ ಡಿಸಾರ್ಡರ್ ಅಂತೀವಿ. ಈಗ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಇಟ್ಸ್ ಲೈಕ್ ಫೈರ್ ಅಲಾರ್ಮ್. ಫೈರ್ ಅಲಾರ್ಮ್ ಈಸ್ ಅ ಗುಡ್ ಥಿಂಗ್. ಫೈರ್ ಅಲಾರ್ಮ್ ನಾವು ಬಿಲ್ಡಿಂಗ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಾವು ಹಾಕಿರ್ತೀವಿ. ಬಟ್ ಯಾವುದೇ ಬೆಂಕಿ ಇಲ್ದೇನೆ ಅದು ಫೈರ್ ಅಲಾರ್ಮ್ ಹೊಡಿತಾ ಇದ್ರೆ ಅವಾಗ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಸಿಸ್ಟಮ್ ಅಲ್ಲಿ ಅಂತ ಅರ್ಥ. ಸೊ ಆಂಗ್ಸೈಟಿ ಇಸ್ ಆಲ್ಸೋ ಲೈಕ್ ಫೈರ್ ಅಲಾರ್ಮ್. ಯಾವುದೇ ಸಮಸ್ಯೆ ಇಲ್ಲದೆ ಹುಟ್ಟುವಂತಹ ಒಂದು ಫೈರ್ ಅಲಾರ್ಮ್ ಅಥವಾ ಒಂದು ಭಯ, ಅದಕ್ಕೆ ನಾವು ಆಂಗ್ಸೈಟಿ ರೋಗ ಅಥವಾ ಆಂಗ್ಸೈಟಿ ಡಿಸಾರ್ಡರ್ ಅಂತ ನಾವು ಕರಿತೀವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾಕೆ ಆಂಗ್ಸೈಟಿ ಹೆಚ್ಚಿಗೆ ಆಗ್ತಾ ಇದೆ ಅಂತಂದ್ರೆ, ಮೊದಲು ಆಂಗ್ಸೈಟಿ ಇತ್ತು, ಇಲ್ಲ ಅಂತಿಲ್ಲ. ಒಂದು ಕಾರಣ, ಇತ್ತೀಚೆಗೆ ಅವೇರ್ನೆಸ್ ಹೆಚ್ಚಾಗ್ತಾ ಇದೆ ಜನರಲ್ಲಿ. ಇದು ಆಂಗ್ಸೈಟಿ ಡಿಸಾರ್ಡರ್ ಅನ್ನೋದು ಕೂಡ ಒಂದು ರೋಗ, ಇದಕ್ಕೆ ನಾವು ಸೈಕ್ಯಾಟ್ರಿಸ್ಟ್ ಕಡೆ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋಂಥ ಅವೇರ್ನೆಸ್ ಇಂಪ್ರೂವ್ ಆಗ್ತಾ ಇದೆ. ಅದಲ್ಲದೆ ನಮ್ ಲೈಫ್ ಸ್ಟೈಲ್. ಯಾಕಂದ್ರೆ ಇದು ಕಾಂಪಿಟೇಟಿವ್ ವರ್ಲ್ಡ್. ಮೊದಲು ನಮ್ದು ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇತ್ತು ಜನಗಳಲ್ಲಿ. ಅವರು ಅದೇ ಹಳ್ಳಿಯಲ್ಲಿ ಹುಟ್ಟಿ, ಅದೇ ಹಳ್ಳಿಯಲ್ಲಿ ಬೆಳೆದು, ಅಲ್ಲೇ ಏನಪ್ಪಾ ಹೊಲದಲ್ಲಿ ಕೆಲಸ ಮಾಡಿ, ಅಥವಾ ಏನೋ ತಮ್ದೇನೋ ಫ್ಯಾಮಿಲಿ ಬಿಸ್ನೆಸ್ ಅಂತ ಏನಿರ್ತದೆ, ವಂಶಾವಳಿಯಿಂದ ನಡೆದು ಬಂದಂತಹ ಕೆಲಸವನ್ನು ಮಾಡ್ಕೊಂಡು ಅಷ್ಟೇ ಅವರು ತಮ್ಮ ಒಂದು ಜೀವನದಲ್ಲಿ ಸಂತೃಪ್ತಿಯಿಂದ ಇರ್ತಿದ್ರು. ಬಟ್ ಈಗ ಹಂಗಲ್ಲ. ಪ್ರತಿಯೊಬ್ರು ವಿ ಹ್ಯಾವ್ ಅವರ್ ಆಂಬಿಷನ್ಸ್. ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕು. ನಾವು ಹುಟ್ಟಿದೂರಲ್ಲಿ ಯಾರು ಇವತ್ ನಾಳೆ ಬೆಳೆಯೋದಿಲ್ಲ. ಯಾರೋ ಬೇರೆ ಕಡೆ ಬರ್ತೀವಿ, ಬೇರೆ ಕಡೆ ಸೆಟ್ಲ್ ಆಗ್ತೀವಿ. ಇನ್ನೂ ಜಾಸ್ತಿ ನಾನು ಏನಾದ್ರೂ ಸಾಧನೆ ಮಾಡ್ಬೇಕು, ಇನ್ನೂ ಜಾಸ್ತಿ ಗಳಿಸ್ಬೇಕು, ಬೇರೆಯವ್ರಿಗಿಂತ ಮುಂದೆ ಹೋಗ್ಬೇಕು ಅನ್ನೋಂಥ ಒಂದು ಈ ಕಾಂಪಿಟೇಟಿವ್ ವರ್ಲ್ಡ್. ಸೊ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಮಗೆ ಆಗುವಂತಹ ಸ್ಟ್ರೆಸ್ ಇಂದ ಆಂಗ್ಸೈಟಿ ಕೂಡ ಹೆಚ್ಚಾಗ್ತಾ ಇದೆ. ಎರಡು ರೀತಿಯಂತಹ ಸಿಂಪ್ಟಮ್ಸ್, ಒಂದು ಸೈಕಾಲಜಿಕಲ್, ಒಂದು ಫಿಸಿಯೋಲಾಜಿಕಲ್. ಅಂದ್ರೆ ಸೈಕಾಲಜಿಕಲ್ ಸಿಂಪ್ಟಮ್ಸ್ ಅಂದ್ರೆ ಅತಿಯಾದಂತಹ ಚಿಂತೆ, ಸಣ್ಣ ಸಣ್ಣ ವಿಷಯಕ್ಕೂ ಚಿಂತೆ ಮಾಡೋದು, ಏನೇನೋ ಕಲ್ಪನೆ ಮಾಡೋದು, ನೆಗೆಟಿವ್ ಕಲ್ಪನೆಗಳನ್ನ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಈಗ ಶಾಲೆಯಿಂದ ಬರುವಂತಹ ಮಗು 10 ನಿಮಿಷ ಲೇಟ್ ಆಯ್ತು, ಬಂದಿಲ್ಲ, ನನ್ನ ಮಗುಗೇನೋ ಆಕ್ಸಿಡೆಂಟ್ ಆಯ್ತು ಏನು. ಸೊ ಈ ರೀತಿ ನೆಗೆಟಿವ್ ಕಲ್ಪನೆಗಳನ್ನೇ ಜಾಸ್ತಿ ಮನಸ್ಸಲ್ಲಿ ಬರೋದು, ಅತಿಯಾದಂತಹ ಚಿಂತೆ ಮಾಡೋದು, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಚಿಂತೆ ಮಾಡೋದು, ಮನಸ್ಸಿನಲ್ಲಿ ಏನೋ ಒಂಥರ ಅಸಮಾಧಾನತೆ. ಸೊ ಇದು ಸೈಕಾಲಜಿಕಲ್ ಸಿಂಪ್ಟಮ್ಸ್. ಇನ್ ಫಿಸಿಕಲ್ ಸಿಂಪ್ಟಮ್ಸ್ ಅಂದ್ರೆ ನಾವು ಪ್ಯಾಲ್ಪಿಟೇಷನ್ಸ್ ಅಂತೀವಿ. ಎದೆ ಬಡಿತ ಹೆಚ್ಚಾಗ್ಬೋದು, ಉಸಿರು ಕಟ್ಟದಂಗ ಆಗ್ಬೋದು, ಹೊಟ್ಟೆಯಲ್ಲಿ ತಳಮಳಿಸ್ದಂಗ ಆಗ್ಬೋದು, ವಾಂತಿ ಬಂದಂಗ ಆಗ್ಬೋದು, ತಲೆ ನೋವಿರೋದು ಯಾವಾಗ್ಲಿ, ಮೈ ಕೈಯಲ್ಲಿ ಏನೋ ಒಂಥರ ಟೈಟ್ನೆಸ್, ಒಂಥರ ಏನೋ ವಜ್ಜ ಅನ್ಸೋದು. ಸೊ ಇದು ಎಷ್ಟೋ ಮಂದಿಗೆ ಬಹಳ ಆಂಕ್ಷಿಯಸ್ ಆದಾಗ ಹೊಟ್ಟೆ ಜಾಡಿಸ್ಲಿಕ್ಕೆ ಶುರು ಆಗ್ತದೆ. ಸೊ ಇವೆಲ್ಲ ಫಿಸಿಕಲ್ ಸಿಂಪ್ಟಮ್ಸ್ ಆಫ್ ಆಂಗ್ಸೈಟಿ. ತಲೆ ಸುತ್ತು ಬಂದಂಗ ಆಗೋದು. ಸೊ ಇವೆಲ್ಲ ಫಿಸಿಕಲ್ ಸಿಂಪ್ಟಮ್ಸ್ ಆಫ್ ಆಂಗ್ಸೈಟಿ. ಸೊ ಇವು ಟೋಟಲಿ ಸೈಕಾಲಜಿಕಲ್, ಫಿಸಿಕಲ್ ಎರಡೂ ಸೇರಿ ನಾವು ಆಂಗ್ಸೈಟಿ ಸಿಂಪ್ಟಮ್ಸ್. ಈ ಗಾಬರಿಯಿಂದ ನನ್ನದೇ ಆದಂತಹ ಜೀವನದ ಮೇಲೆ ಪರಿಣಾಮ ಬೀಳ್ತಿದ್ರೆ, ನನ್ನ ಡೇ ಟು ಡೇ ಕೆಲಸದ ಮೇಲೆ ಪರಿಣಾಮ ಬೀಳ್ತಿದ್ರೆ, ನನ್ನ ರಿಲೇಶನ್ಶಿಪ್ ಮೇಲೆ ಪರಿಣಾಮ ಬೀಳ್ತಿದ್ರೆ, ಆವಾಗ ಖಂಡಿತವಾಗಿಯೂ ನಾವು ದಟ್ ಈಸ್ ದ ಪಾಯಿಂಟ್ ವೆನ್ ವಿ ಥಿಂಕ್ ದಟ್ ವಿ ನೀಡ್ ಹೆಲ್ಪ್. ಸೊ ಅದರಿಂದ ಆ ವ್ಯಕ್ತಿ ಮೇಲೆ ಪರಿಣಾಮ ಬೀರ್ತಾ ಇದ್ರೆ, ಅವನ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರ್ತಾ ಇದ್ರೆ, ಅವನ ಓವರ್ ಆಲ್ ಹೆಲ್ತ್ ಮೇಲೆ, ಎಷ್ಟೋ ಜನ ಆಂಗ್ಸೈಟಿಯಿಂದ ವೇಟ್ ಲಾಸ್ ಆಗಿಬಿಡ್ತದೆ ಎಷ್ಟೋ ಜನಕ್ಕೆ. ಸೊ ಹಿಂಗಾಗಿ ಎಷ್ಟೋ ಜನ ಆಂಗ್ಸೈಟಿಯಿಂದ ಏನ್ ಎಂಜಾಯ್ ಮಾಡ್ಬೇಕು ಅದನ್ನ ಮಾಡಲ್ಲ. ಎಷ್ಟೋ ಜನ ಆಂಗ್ಸೈಟಿಯಿಂದ ಹೊರಗಡೆ ಮೂವಿಗೆ ಹೋಗಲ್ಲ, ಥಿಯೇಟರ್ಗೆ ಹೋಗಲ್ಲ, ಪ್ರಯಾಣ ಮಾಡಲ್ಲ. ಸೊ ಅದರಿಂದ ನಮ್ ಜೀವನದ ಮೇಲೆನೆ ಯಾವಾಗ ಪರಿಣಾಮ ಬೀರ್ಲಿಕ್ಕೆ ಶುರು ಆಗುತ್ತಲ್ಲ ದುಷ್ಪರಿಣಾಮ, ಅವಾಗ ನಮ್ಗೆ ಹೆಲ್ಪ್ ಬೇಕಾಗುತ್ತೆ.
ಡಯಾಗ್ನೋಸಿಸ್ ಅಗೇನ್ ಫಸ್ಟ್ ನಾನು ಏನ್ ಅಂದ್ರೆ ನನ್ನ ಕಡೆ ಬಂದಾಗ ಫಸ್ಟ್ ಐ ಸಿ ವೆದರ್ ಅಂದ್ರೆ ಈ ವ್ಯಕ್ತಿಗೆ ಆಂಗ್ಸೈಟಿ ಅನ್ನೋದು ಡಿಸಾರ್ಡರ್ ಲೆವೆಲ್ ಅಲ್ಲಿ ಇದೆನೋ ಇಲ್ಲೋ ಅನ್ನೋದು ಫಸ್ಟ್ ಕನ್ಫರ್ಮ್ ಮಾಡ್ಕೋತೀನಿ. ಡಿಸಾರ್ಡರ್ ಲೆವೆಲ್ ಅಲ್ಲಿ ಇದ್ರೆ ಆಂಗ್ಸೈಟಿ ಡಿಸಾರ್ಡರ್ ಬೇರೆ ಬೇರೆ ಟೈಪ್ಸ್ ಇದೆ. ಪ್ಯಾನಿಕ್ ಅಟ್ಯಾಕ್ ಇರ್ಬೋದು, ಸ್ಪೆಸಿಫಿಕ್ ಫೋಬಿಯಾಸ್ ಇರ್ಬೋದು. ಎಷ್ಟೋ ಜನಕ್ಕೆ ಫೋಬಿಯಾಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಲಿಫ್ಟ್ ಅಲ್ಲಿ ಹೋಗಕ್ಕಾಗಲ್ಲ, ಕ್ಲಾಸ್ಟ್ರೋಫೋಬಿಯಾ, ಅಥವಾ MRI ಮಷಿನ್ ಒಳಗಡೆ ಹೋಗಕ್ಕಾಗಲ್ಲ, ಅಥವಾ ತಾವು ಇವನ್ ಬಾತ್ರೂಮ್ ಅಲ್ಲಿ ಇರೋ ಕೂಡ ಪೂರ್ತಿ ಡೋರ್ ಲ್ಯಾಚ್ ಎಲ್ಲ ಹಾಕೊಳ್ಳಲ್ಲ, ವಿಂಡೋಸ್ ಡೋರ್ ಕ್ಲೋಸ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಅವರಿಗೆ ಕ್ಲೋಸ್ ಸ್ಪೇಸ್ ಇಂದ ಭಯ. ಎಷ್ಟೋ ಜನಕ್ಕೆ ಒಬ್ಬರೇ ಟ್ರಾವೆಲ್ ಮಾಡ್ಲಿಕ್ಕೆ ಭಯ, ಅಗೋರಾಫೋಬಿಯಾ ಅಂತೀವಿ. ಈ ರೀತಿ ಆಂಗ್ಸೈಟಿ ಡಿಸಾರ್ಡರ್ ಅಲ್ಲಿ ಯಾವ ಟೈಪ್ ಆಂಗ್ಸೈಟಿ ಡಿಸಾರ್ಡರ್ ಈ ವ್ಯಕ್ತಿಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅದಾದ ನಂತರ ಕೆಲವೊಮ್ಮೆ ಈ ಆಂಗ್ಸೈಟಿ ಡಿಸಾರ್ಡರ್ಸ್ ಕೆಲವೊಂದು ಫಿಸಿಕಲ್ ಇಶ್ಯೂಸ್, ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಇಶ್ಯೂಸ್ ಇಂದನೂ ಬರಬಹುದು, ಕೆಲವೊಂದು ವಿಟಮಿನ್ B12 ಡೆಫಿಷಿಯನ್ಸಿ, ಇಂಥ ಕಾರಣಗಳೇನಾದ್ರೂ ಇದೆನಾ ಅದನ್ನು ನಾವು ನೋಡ್ಬೇಕಾಗತ್ತೆ. ಅದರ ನಂತರ ನಾವು ಟ್ರೀಟ್ಮೆಂಟ್ ಏನಿದೆಯಲ್ಲ ಇಟ್ ಡಿಪೆಂಡ್ಸ್ ಫ್ರಮ್ ಕೇಸ್ ಟು ಕೇಸ್. ಆಂಗ್ಸೈಟಿ ಮೈಲ್ಡ್ ಇತ್ತು ಅಂದ್ರೆ ಅಗೇನ್ ನಾವು ಒಂದ್ಸರ್ತಿ ಡಯಾಗ್ನೋಸ್ ಮಾಡಿದ್ಮೇಲೆ ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ನಾವು ಅದನ್ನ ಕ್ವಾಂಟಿಫೈ ಮಾಡ್ಕೋತೀವಿ. ಮೈಲ್ಡ್ ಟು ಮಾಡರೇಟ್ ಆಂಗ್ಸೈಟಿ ಇದ್ರೆ ನಾನು ಯೂಶುವಲಿ ಕೌನ್ಸಿಲಿಂಗ್ ಸಜೆಸ್ಟ್ ಮಾಡ್ತೀನಿ ಅಲಾಂಗ್ ವಿತ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಫಾರ್ ಎಕ್ಸಾಂಪಲ್ ಯೋಗ ಆರ್ ಎನಿ ಏರೋಬಿಕ್ ಎಕ್ಸರ್ಸೈಸ್, ಕಾರ್ಡಿಯೋ ಎಕ್ಸರ್ಸೈಸ್, ಸೊ ಬ್ರೀದಿಂಗ್ ಟೆಕ್ನಿಕ್ಸ್, ಪ್ರಾಣಾಯಾಮ. ಮಾಡರೇಟ್ ಟು ಸಿವಿಯರ್ ಇತ್ತು ಅಂದ್ರೆ ಐ ಸಜೆಸ್ಟ್ ಬೋತ್ ಮೆಡಿಕೇಶನ್ ಅಂಡ್ ಕಾಸ್ಟ್. ಸೊ ಯೂಶುವಲಿ ಈ ರೀತಿ ಟ್ರೀಟ್ಮೆಂಟ್ ಪ್ರಾಸೆಸ್ ನಮ್ಗೆ. ಆಂಗ್ಸೈಟಿ ಇಂದನೇ ಹೊರತು ಬೇರೆ ಯಾವುದೇ ಸೀರಿಯಸ್ ಪ್ರಾಬ್ಲಮ್ ಅಲ್ಲ ಅಂತ ನಿಮ್ಗೆ ಗೊತ್ತಿತ್ತು ಅಂದ್ರೆ, ಈಗ ಎಷ್ಟೋ ಸರ್ತಿ ಆಗುತ್ತೆ ಏನಾಗುತ್ತೆ ಆಂಗ್ಸೈಟಿ ಪ್ರಾಬ್ಲಮ್ ಅಂದ್ರೆ ಈಗ ಕೆಲವೊಂದು ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಕೂಡ ಆಂಗ್ಸೈಟಿ ಟೈಪ್ ನಮಗೆ ಅದೇ ರೀತಿ ಅದು ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್ ಈಗ ಇವನ್ ಕೆಲವೊಂದು ಅಕ್ಯೂಟ್ ಸಡನ್ ಹಾರ್ಟ್ ಇವೆಂಟ್ಸ್ ಆದಾಗೂ ಕೂಡ ಸ್ವೆಟ್ಟಿಂಗ್ ಅದೆಲ್ಲ ಆಗುತ್ತೆ. ಸೊ ಅದೆಲ್ಲ ಅವ್ರ ಹಾರ್ಟ್ ಚೆಕಪ್ ಎಲ್ಲ ಆಗಿದೆ. ಯಾಕಂದ್ರೆ ಯೂಶುವಲಿ ಆಂಗ್ಸೈಟಿ ಪೇಷಂಟ್ಸ್ ಏನ್ ಮಾಡ್ತಾರೆ, ಫಸ್ಟ್ ಅವರು ಹಾರ್ಟ್ ಸ್ಪೆಷಲಿಸ್ಟ್ ಕಡೆ ಹೋಗೋದು, ಅವರು ಎಲ್ಲ ಚೆಕಪ್ ಆಗಿ ನಾರ್ಮಲ್ ಅಂತ ಅವರೇ ನಮ್ ಕಡೆ ರೆಫರ್ ಮಾಡೋದು. ಸೊ ಆಲ್ರೆಡಿ ಈ ರೀತಿ ಆಗಿದ್ರೆ, ಆಲ್ರೆಡಿ ಇದಕ್ಕೆ ಬೇರೆ ರೀಸನ್ಸ್ ಎಲ್ಲ ಇಲ್ಲ ಅಂತ ಖಾತ್ರಿ ಆಗಿದ್ರೆ, ಇದು ಆಂಗ್ಸೈಟಿಯಿಂದನೇ ಅವ್ರಿಗೆ ಈ ರೀತಿ ಎದೆ ನೋವು ಬರೋದು, ಸ್ವೆಟ್ಟಿಂಗ್ ಆಗೋದು, ಮತ್ತೆ ಬ್ರೆತ್ಲೆಸ್ನೆಸ್ ಅನ್ಸೋದು ಈ ರೀತಿ ಆಗ್ತಾ ಇದೆ ಅಂತ ನಿಮ್ಗೆ ಖಾತ್ರಿ ಇದ್ರೆ ನೀವು ಖಂಡಿತ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಮೊದಲನೇ ನೀವು ಮಾಡ್ಬೇಕಾಗಿರೋದು ಟು ರಿಯಶ್ಯೂರ್ ದಟ್ ನಿಮ್ಗೆ ಈಗೇನ್ ಆಗ್ತಾ ಇದೆಯಲ್ಲ, ಅದು ಸೆಟ್ಟಿಂಗ್ ಆಗಿರ್ಬೋದು, ಹಾರ್ಟ್ ಬೀಟ್ ಹೆಚ್ಚು ಪಡ್ಕೊಳ್ಳೋದಾಗಿರ್ಬೋದು, ಬ್ರೆತ್ಲೆಸ್ನೆಸ್ ಆಗಿರ್ಬೋದು, ದಿಸ್ ಈಸ್ ನಾಟ್ ಅ ಸೀರಿಯಸ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್. ಇದು ಹಾರ್ಟಿನ ಸಮಸ್ಯೆ ಆಗ್ಲಿ ಅಥವಾ ಬೇರೆ ಯಾವುದೋ ಸಡನ್ಲಿ ನಿಮ್ಗೆ ಏನೋ ಒಂದು ಲೈಫ್ ಥ್ರೆಟ್ನಿಂಗ್ ಆಗುವಂತಹ ಸಮಸ್ಯೆ ಅಲ್ಲ. ಇದು ಕೇವಲ ನಿಮ್ಗೆ ಗಾಬರಿಯಿಂದ ಆಗ್ತಾ ಇದೆ. ಈವನ್ ಗಾಬರಿಯಲ್ಲೂ ಕೂಡ ಈ ರೀತಿ ಸಿಂಪ್ಟಮ್ಸ್ ಬರ್ತಾ ಇವೆ. ಇದಕ್ಕೂ ಮುಂಚೆ ಸಾಕಷ್ಟು ಸರ್ತಿ ನೀವು ಈ ರೀತಿ ಗಾಬರಿ ಅಟ್ಯಾಕ್ ಅನ್ನ ನೀವು ಫೇಸ್ ಮಾಡಿದಿರಿ, ಅವಾಗ ಏನೂ ಆಗಿಲ್ಲ, ಈ ಸರ್ತಿನೂ ಆಗಲ್ಲ ಅನ್ನುವಂಥ ರಿಯಶ್ಯೂರೆನ್ಸ್ ನಾವು ಖಂಡಿತ ಕೊಡ್ಬೋದು. ಅದಕ್ಕೂ ರಿಯಶ್ಯೂರೆನ್ಸ್ಗೂ ಅವ್ರಿಗೆ ಕಡಿಮೆ ಆಗ್ಲೇ ಇಲ್ಲ ಅಂದ್ರೆ ಅವ್ರ ಕಡೆ ಈಗ ಡಾಕ್ಟರ್ ಏನಾದ್ರು ಪ್ರಿಸ್ಕ್ರೈಬ್ ಮಾಡಿದ್ರೆ ಕೆಲವೊಂದ್ ಸರ್ತಿ ನಾವು ಅಕ್ಯೂಟ್ ಅಟ್ಯಾಕ್, ಆಂಗ್ಸೈಟಿ ಅಟ್ಯಾಕ್ ಅಂತ ತಗೊಳಿಕ್ ಮೆಡಿಸಿನ್ ಕೊಟ್ಟಿರ್ತೀವಿ, ಅದನ್ನ ಅವ್ರಿಗೆ ತಗೊಳಿಕ್ ಸಜೆಸ್ಟ್ ಮಾಡಬಹುದು. ಅಥವಾ ಅದಕ್ಕೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನೀವು ನಿಯರೆಸ್ಟ್ ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತೀವಿ. ಫಾರ್ ಯಂಗರ್ ಜನರೇಷನ್ ಮೇನ್ ಕಾಸಸ್, ಒನ್ ಥಿಂಗ್, ಆಂಗ್ಸೈಟಿ ಪ್ರಾಬ್ಲಮ್ ಶುರು ಆಗೋದೇ ಲೇಟ್ ಟೀನೇಜರ್ಸ್ ಆರ್ ಅರ್ಲಿ 20s ಅಲ್ಲಿ. ಓಕೆ, ಸೊ ಆಬ್ವಿಯಸ್ಲಿ ಈ ಏಜ್ ಅಲ್ಲಿ ಆಂಗ್ಸೈಟಿ ಪ್ರಾಬ್ಲಮ್ ಶುರು ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾರಿಗಾದ್ರೂ. ಬಟ್ ಈ ಏಜ್ ಅಲ್ಲಿ ತಮ್ಮದೇ ಆದಂತಹ ಚಾಲೆಂಜಸ್ ಇವೆ ಫಾರ್ ದಿಸ್ ಏಜ್ ಗ್ರೂಪ್ ಪೀಪಲ್, ಬಿಕಾಸ್ ಪ್ರಾಬಬ್ಲಿ ಈ ಏಜ್ ಅಲ್ಲಿ ಇರುವಂತಷ್ಟು ಅಕಾಡೆಮಿಕ್ ಸ್ಟ್ರೆಸ್ ಬೇರೆ ಯಾವ ಏಜ್ ಅಲ್ಲೂ ಇರಲ್ಲ. ಆಮೇಲೆ ಈ ಏಜ್ ಅಲ್ಲಿ ದೇ ಹ್ಯಾವ್ ದಿಸ್ ಒನ್, ಅಂದ್ರೆ ನಾನೇನಾದ್ರೂ ಮಾಡ್ಬೇಕು, ಐ ನೀಡ್ ಟು ಪ್ರೂವ್ ಮೈ ಸೆಲ್ಫ್ ಅನ್ನುವಂಥ ಒಂದು ಸ್ಟ್ರಗಲ್ ಆ ಏಜ್ ಅಲ್ಲಿ ಇರ್ತದೆ. ಸೊ ಪ್ರೂವಿಂಗ್ ಮೈ ಸೆಲ್ಫ್, ಎಸ್ಟಾಬ್ಲಿಷಿಂಗ್ ಮೈ ಸೆಲ್ಫ್ ಅನ್ನುವಂಥ ಸ್ಟ್ರಗಲ್ ಇರ್ತದೆ. ಆಬ್ವಿಯಸ್ಲಿ ಅಕಾಡೆಮಿಕ್ ಪ್ರೆಷರ್ ಇರ್ತದೆ. ಎಷ್ಟೋ ಜನಕ್ಕೆ ಅಕಾಡೆಮಿಕ್ ಪ್ರೆಷರ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ, ಕೆಲವೊಬ್ರಿಗೆ ಆಗತ್ತೆ, ಕೆಲವೊಬ್ರಿಗೆ ಆಗಲ್ಲ. ಅದಲ್ಲದೆ ದೇರ್ ಆರ್ ಅದರ್ ಇಶ್ಯೂಸ್. ಫಾರ್ ಎಕ್ಸಾಂಪಲ್ ಈಗ ಯೂಶುವಲಿ ರಿಲೇಶನ್ಶಿಪ್ ಇಶ್ಯೂಸ್, ರಿಲೇಶನ್ಶಿಪ್ ಬ್ರೇಕಪ್ಸ್, ಅದು ಕೂಡ ಈ ಏಜ್ ಅಲ್ಲಿ ಸಾಮಾನ್ಯವಾಗಿ ನಾನು ನೋಡುವಂತಹ ಪ್ರಾಬ್ಲಮ್ಗಳು, ಈ ಏಜ್ ಅಲ್ಲಿ ಹುಡುಗರು ಅಥವಾ ಹುಡುಗಿಯರು ಫೇಸ್ ಮಾಡುವಂತಹ ಪ್ರಾಬ್ಲಮ್ಗಳು. ಸೊ ಈ ಅಕಾಡೆಮಿಕ್ ಮತ್ತೆ ರಿಲೇಶನ್ಶಿಪ್ ಇವು ಕಾಮನ್ ಥೀಮ್ಸ್ ನಾನು ಈ ಏಜ್ ಅಲ್ಲಿ ಕಂಡು ಬರೋದು. ಸೊ ಮೇ ಬಿ ದೇ ಆರ್ ದ ಕಾಮನ್ ಟ್ರಿಗರ್ಸ್ ಅಂತ ಹೇಳ್ಬೋದು. ಲೈಫ್ ಸ್ಟೈಲ್ ಚೇಂಜಸ್ ಬಹಳ ಇಂಪಾರ್ಟೆಂಟ್, ಅದು ಕೂಡ ಒಂದು ಟ್ರೀಟ್ಮೆಂಟ್ ಒಂದು ಭಾಗ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಒಂದು, ನಾನು ಹೇಳ್ದಂಗೆ ಆಲ್ರೆಡಿ, ಎಕ್ಸಸೈಸ್ ಈಸ್ ಅನ್ ಎಕ್ಸಲೆಂಟ್ ಟ್ರೀಟ್ಮೆಂಟ್. ಆಂಗ್ಸೈಟಿಗೆ ಎಕ್ಸಸೈಸ್ ಅನ್ನೋ ಬಹಳ ಒಂದು ಉತ್ತಮವಾದಂತಹ ಟ್ರೀಟ್ಮೆಂಟ್. ಯಾಕಂದ್ರೆ ಆಂಗ್ಸೈಟಿ ಅಂದ್ರೆ ಏನು? ಆಂಗ್ಸೈಟಿ ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್, ಎಸ್ಪೆಷಲಿ ನಾವು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಒಂದು ಸ್ಪೆಸಿಫಿಕ್ ಪಾರ್ಟ್ ಅದು ಅನವಶ್ಯಕವಾಗಿ ಆಕ್ಟಿವ್ ಆದಾಗ, ಹೈಪರ್ ಆಕ್ಟಿವ್ ಆದಾಗ ಆಂಗ್ಸೈಟಿ ಬರ್ತದೆ, ನಮ್ಗೆ ಆಂಗ್ಸೈಟಿ ಫೀಲ್ ಆಗುತ್ತೆ. ಸೊ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದ್ರಿಂದ, ಅದು ರನ್ನಿಂಗ್ ಇರ್ಬೋದು ಅಥವಾ ಎನಿ ವಾಕಿಂಗ್ ಇರ್ಬೋದು ಅಥವಾ ಯಾವುದೋ ಒಂದು ಫಿಸಿಕಲ್ ಸ್ಪೋರ್ಟ್ ಇರ್ಬೋದು, ಅಥವಾ ಇವನ್ ಬೆಟರ್ ಅಂತಂದ್ರೆ ಈಗ ನೀವು ಯೋಗ ಮಾಡೋದು, ಪ್ರಾಣಾಯಾಮ, ಈ ರೀತಿ ಮಾಡೋದ್ರಿಂದ ನಮ್ಮ ನರ್ವಸ್ ಎಕ್ಸೈಟ್ಮೆಂಟ್ ಅನ್ನ ನಾವು
ನಿಧಾನವಾಗಿ ಓವರ್ ಪೀರಿಯಡ್ ಆಫ್ ಟೈಮ್ ಕಂಟ್ರೋಲ್ ಮಾಡಬಹುದು. ಸೊ ಎಕ್ಸಸೈಸ್ ಮಾಡೋದು ಬಹಳ ಮುಖ್ಯ. ಎರಡನೇದು, ಟೀ ಕಾಫಿ ಇದನ್ನ ಜಾಸ್ತಿ ತಗೊಳ್ಳೋದ್ರಿಂದನೂ ಕೂಡ ಆಂಗ್ಸೈಟಿ ಹೆಚ್ಚಾಗುತ್ತೆ. ಕೆಫೀನ್ ಒಂದು ಆಂಗ್ಸೈಟಿ ಪ್ರೊವೋಕಿಂಗ್ ಕೆಮಿಕಲ್ ಇದು. ಸೊ ಅದನ್ನ ನಾವು ಕಡಿಮೆ ಮಾಡಬೇಕು. ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಕೂಡ ಆಂಗ್ಸೈಟಿಯನ್ನ ಹೆಚ್ಚು ಮಾಡುತ್ತದೆ. ಇದನ್ನ ನಾವು ಆದಷ್ಟು ಅವಾಯ್ಡ್ ಮಾಡೋದು, ಕಡಿಮೆ ಮಾಡೋದು ಒಳ್ಳೇದು. ಬೇರೆ ಯಾವುದೇ ಹಾರ್ಡ್ ಡ್ರಗ್ಸ್ ಅನ್ನಂಕ ನಾವು ಪೂರ್ತಿ ಅದರಿಂದ ದೂರನೇ ಇರಬೇಕಾಗುತ್ತೆ. ಆಮೇಲೆ ಇನ್ನೊಂದು ನಮ್ದು ವಿ ಕ್ಯಾನ್ ಹ್ಯಾವ್ ಅವರ್ ಮೆಂಟಲ್ ಸೈಕಾಲಜಿಕಲ್ ಡೈರಿ. ನಾವು ಒಂದು ಡೈರಿ ಮೇಂಟೈನ್ ಮಾಡ್ಬೋದು. ಯಾವಾಗ ನಮಗೆ ಭಯ ಆಗುತ್ತೆ, ಮೂಡ್ ಸ್ವಿಂಗ್ ಆಗುತ್ತೆ, ಅವಾಗ ನಾವು ಏನಾಯ್ತು, ಅಗೇನ್ ಯಾಕಾಯ್ತು, ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಏನ್ ಥಾಟ್ ಓಡ್ತಾ ಇತ್ತು, ನಾನು ಯಾಕೆ ಹಿಂಗ್ ರಿಯಾಕ್ಟ್ ಮಾಡಿದೆ. ಸೊ ಈ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ ಅನ್ನ ನಾವು ಐಡೆಂಟಿಫೈ ಮಾಡಿದ್ರೆ ಅದನ್ನ ಸ್ವತಃ ಆಗಿಲ್ಲ ಅಂದ್ರೆ ವಿತ್ ಪ್ರೊಫೆಷನಲ್ ಹೆಲ್ಪ್ ನಮ್ಮ ನೆಗೆಟಿವ್ ಥಿಂಕಿಂಗ್ ಪ್ಯಾಟರ್ನ್ ಕೂಡ ಚೇಂಜ್ ಮಾಡ್ಬೋದು. ಸೊ ಕೀಪಿಂಗ್ ಎ ಡೈರಿ ವಿಲ್ ಆಲ್ಸೋ ಹೆಲ್ಪ್.